ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆ ಎಂಬುದು ಅಧಿಕಾರಿಗಳ ಪಾಲಿಗೆ ಸವಾಲಾಗಿ ಪರಿಣಮಿಸಿದೆ. ಪ್ರಶ್ನೆ ಪತ್ರಿಕೆ ಬಯಲು ಎಂಬ ಆರೋಪದಿಂದ ಮಾಸ್ ಕಾಪಿ ಎಂಬ ಆರೋಪದವರೆಗೂ ಈ ಪರೀಕ್ಷೆ ಹಲವು ಸವಾಲುಗಳನ್ನು ಎದುರಿಸುವಂತಾಗಿದೆ. ಹಾಗಾಗಿಯೇ ಈ ಬಾರಿ ಇಂತಹ ಯಾವುದೇ ರೀತಿಯ ಆರೋಪಗಳಿಲ್ಲದೆ ಪರೀಕ್ಷೆ ಸುಸೂತ್ರವಾಗಿ ನಡೆಯಬೇಕು ಎಂಬ ಕಾರಣಕ್ಕೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿತ್ತು. ಹಾಗಾಗಿಯೇ ಮೊದಲ ದಿನದ ಪರೀಕ್ಷೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಟ್ಟು 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ಸುಸೂತ್ರವಾಗಿ ಪೂರೈಸಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಈ ಬಾರಿ ಒಟ್ಟು 15,736 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಆದರೆ 15,457 ವಿದ್ಯಾರ್ಥಿಗಳು ಮೊದಲ ದಿನ ನಡೆದ ಕನ್ನಡ ಪರೀಕ್ಷೆಗೆ ಹಾಜರಾಗಿದ್ದು, ಉಳಿದ 279 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆ ಎದುರಾಗದೆ ಮೊದಲ ದಿನದ ಪರೀಕ್ಷೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಇನ್ನು ಜಿಲ್ಲೆಯ 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಮಾಸ್ ಕಾಪಿ ಸೇರಿದಂತೆ ಇತರೆ ಸಮಸ್ಯೆಗಳು ಎದುರಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಇವುಗಳ ವೀಕ್ಷಣಾ ಕಾರ್ಯವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿಯಲ್ಲಿ 19 ಸದಸ್ಯರಿರುವ ಶಿಕ್ಷಕರ ತಂಡ ವಹಿಸಿಕೊಂಡಿದೆ. ಸರ್, ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 15,736 ಮಕ್ಕಳು ನೋಂದಣಿಯಾಗಿದ್ದು, ಅದರಲ್ಲಿ 15,457 ಮಕ್ಕಳು ಪರೀಕ್ಷೆಯನ್ನು ಬರೆದಿರ್ತಾರೆ. 279 ಮಕ್ಕಳು ಗೈರು ಹಾಜರಾಗಿರ್ತಾರೆ. ಸರ್, ಒಟ್ಟು 53 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ನಾವು ಈ ವರ್ಷ ಲಾಸ್ಟ್ ಇಯರ್ ಮಾಡ್ದಂಗೆ ಎಲ್ಲ ಕೇಂದ್ರಗಳಲ್ಲೂ CC ಕ್ಯಾಮ್ರಾವನ್ನು ಅಳವಡಿಸಿದ್ದು, ಇದರ ಒಂದು ವೀಕ್ಷಣಾ ಕಾರ್ಯವನ್ನು, ವೆಬ್ ಸ್ಟ್ರೀಮಿಂಗ್ ಕಾರ್ಯವನ್ನು ನಾವು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿಯಲ್ಲಿ ನಾವು 19 ಸದಸ್ಯರಿರುವಂಥ ಒಂದು ತಂಡವನ್ನು ಮತ್ತು ಒಂದು ಮುಖ್ಯ ಶಿಕ್ಷಕರ ಒಂದು ಲೀಡರ್ಶಿಪ್ಪಲ್ಲಿ ವೀಕ್ಷಣೆಯನ್ನು ಮಾಡಿದ್ದೀವಿ. ಯಾವುದೇ ಪರೀಕ್ಷಾ ಕೇಂದ್ರದಲ್ಲೂ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳಾಗಲಿ ಅಥವಾ ಮಾಸ್ ಕಾಪಿ ಆಗಲಿ ಯಾವುದೂ ನಡೆದಿಲ್ಲ. ಸುವ್ಯವಸ್ಥಿತವಾಗಿ ನಡೆದಿದೆ ಮತ್ತು ಯಾವುದೇ ರೀತಿಯಂಥ ಲೋಪದೋಷಗಳಿಲ್ದಿರ ಪರೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಿದ್ದೀವಿ. ಸರಿ, 279 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಸರ್, ತಾಲೂಕುವಾರು ನೋಡಿದ್ರೆ ಬಾಗೇಪಲ್ಲಿ ತಾಲೂಕಲ್ಲಿ 73 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 46 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಚಿಂತಾಮಣಿಯಲ್ಲಿ 48 ಮಕ್ಕಳು, ಗೌರಿಬಿದನೂರಲ್ಲಿ 64 ಮಕ್ಕಳು, ಗುಡಿಬಂಡೆಯಲ್ಲಿ 16 ಮಕ್ಕಳು, ಶಿಡ್ಲಘಟ್ಟದಲ್ಲಿ 32 ಮಕ್ಕಳು, ಒಟ್ಟು 279 ಮಕ್ಕಳು ಗೈರು ಹಾಜರಾಗಿದ್ದಾರೆ. ಸರ್, ಇನ್ನು ತಾಲೂಕುವಾರು ಗೈರು ಹಾಜರಾದ ವಿದ್ಯಾರ್ಥಿಗಳ ವಿವರ ನೋಡುವುದಾದರೆ ಬಾಗೇಪಲ್ಲಿ 73, ಚಿಕ್ಕಬಳ್ಳಾಪುರ 46, ಚಿಂತಾಮಣಿ 48, ಗೌರಿಬಿದನೂರು 64, ಗುಡಿಬಂಡೆ 16, ಶಿಡ್ಲಘಟ್ಟ 32 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ. ಒಟ್ಟಿನಲ್ಲಿ ಮೊದಲ ದಿನದ ಪರೀಕ್ಷೆ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು, ಉಳಿದ ವಿಷಯಗಳ ಪರೀಕ್ಷೆಯು ಇದೇ ರೀತಿಯಲ್ಲಿ ನಡೆದು ಜಿಲ್ಲೆ ಫಲಿತಾಂಶದಲ್ಲಿ ಉತ್ತಮ ಸ್ಥಾನ ಗಳಿಸಲಿ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಯಸಿದ್ದಾರೆ. ಮಾರ್ಚ್ 21ರಂದು ಆರಂಭವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಏಪ್ರಿಲ್ 4ರವರೆಗೆ ನಡೆಯಲಿದ್ದು, ಪರೀಕ್ಷಾ ಸಮಯ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಬಾಗೇಪಲ್ಲಿ 9, ಚಿಕ್ಕಬಳ್ಳಾಪುರ 8, ಚಿಂತಾಮಣಿ 11, ಗೌರಿಬಿದನೂರು 13, ಗುಡಿಬಂಡೆ 2 ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 10 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು 309 ಪ್ರೌಢಶಾಲೆಗಳಿಂದ 15,763 ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ಸರ್ಕಾರಿ 6,541, ವಸತಿ ಶಾಲೆಗಳ 1,032, ಅನುದಾನಿತ ಶಾಲೆಗಳ 2,762 ಮತ್ತು ಅನುದಾನ ರಹಿತ 5,428 ವಿದ್ಯಾರ್ಥಿಗಳು ನೋಂದಾಯಿಯಾಗಿದ್ದು, ಇದರಲ್ಲಿ 7,794 ವಿದ್ಯಾರ್ಥಿಗಳು ಮತ್ತು 7,969 ವಿದ್ಯಾರ್ಥಿನಿಯರು ಇದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬೊಬ್ಬರಂತೆ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಎಕ್ಸಾಮ್ ಅಂತೂ ಈಸಿಯಾಗಿತ್ತು, ಚೆನ್ನಾಗಿತ್ತು. ಪೇಪರ್ ಎಷ್ಟು ಈಸಿಯಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಚೆನ್ನಾಗಿ ಬರೆದ್ವಿ. ಎಕ್ಸಾಮ್ ಚೆನ್ನಾಗೇ ಬರುತ್ತೆ, ಔಟ್ ಆಫ್ ಒಟ್ಟು ಹಂಗೆ ಬರ್ಬೋದು. ಎಲ್ಲರೂ ಪಾಸ್ ಆಗ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾರೆ. ಇವತ್ತು ನಮಗೆ ಕನ್ನಡ ಪರೀಕ್ಷೆ ಇತ್ತು, ತುಂಬ ಚೆನ್ನಾಗಿ ಎಲ್ಲರೂ ಬರೆದ್ವಿ. ಅಷ್ಟು ಈಸಿನೂ ಇರಲಿಲ್ಲ, ಅಷ್ಟು ಟಫು ಇರಲಿಲ್ಲ, ಚೆನ್ನಾಗಿತ್ತು.
ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗ್ತೀವಿ. ಕ್ವಶನ್ ಪೇಪರ್ ಅಂತಂದರೆ ನಾವು ಓದಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಓದಿದರೆ ನಮ್ಗೆ ಈಸಿ ಅನಿಸುತ್ತೆ, ಓದದೇ ಇದ್ದರೆ ಟಫ್ ಅನಿಸುತ್ತೆ. ನಾವಾದರೆ ನಮ್ಮ ಶಿಕ್ಷಕರು ಎಲ್ಲ ಅವ್ರು ಹೇಳಿರೋ ಮಾರ್ಗದರ್ಶನದಲ್ಲಿ ನಾವು ನಡೆಯೋದ್ರಿಂದ ನಮಗೇನು ಈಸಿನೇ ಅನ್ನಿಸ್ತು, ಎಲ್ಲ ಬರೆದಿದ್ದೀವಿ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಮೊಬೈಲ್ ಸ್ವಾಧೀನಾಧಿಕಾರಿಯನ್ನು ನೇಮಿಸಲಾಗಿದೆ. ಪ್ರಸ್ತುತ ಸಾಲಿನಲ್ಲಿ ಜಿಲ್ಲೆಯ ಯಾವುದೇ ಕೇಂದ್ರಗಳನ್ನು ಸೂಕ್ಷ್ಮ, ಅತಿ ಸೂಕ್ಷ್ಮ ಎಂದು ಗುರುತಿಸಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಪ್ರತಿ ತಾಲೂಕಿಗೆ ಇಬ್ಬರಂತೆ ವೀಕ್ಷಕರನ್ನು ನೇಮಿಸಲಾಗಿದೆ. ಜಿಲ್ಲೆಯ ಎಲ್ಲ 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಪರೀಕ್ಷಾರ್ಥಿಗಳಿಗೆ ಮೂಲ ಸೌಕರ್ಯಗಳಾದ ಆಸನ ವ್ಯವಸ್ಥೆ, ಗಾಳಿ, ಬೆಳಕು, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇವತ್ತು ನಮಗೆ 10th SSLC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತು, ಕನ್ನಡ ಸಬ್ಜೆಕ್ಟ್ ಇತ್ತು. ಕ್ವೆಶನ್ ಪೇಪರ್ ಆದರೆ ತುಂಬ ಈಸಿ ಇತ್ತು, ಬಟ್ ಸ್ಟಿಲ್ ನಮಗೊಂದು ಸ್ವಲ್ಪ ಟೈಮ್ ಶಾರ್ಟೇಜ್ ಬಂತು. ಆ ಟೈಮ್ ಶಾರ್ಟೇಜ್ ಬಂದರೂ ಸಹ ನಾವು ನೀಟಾಗಿ ಆ ಟೈಮ್ನ ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ಬರೆದಿದ್ದೀವಿ. ಆ್ಯಂಡ್ ಮೇನ್ ನಾವು ಇಷ್ಟೆಲ್ಲ ನೀಟಾಗಿ ಚೆನ್ನಾಗಿ ಬರೆದಿದ್ದೀವಿ ಅಂದರೆ ಅದಕ್ಕೆ ಮೇನ್ ನಮ್ಮ ಇನ್ಸ್ಟಿಟ್ಯೂಷನ್ನೇ ರೀಸನ್ ಆಗಿರುತ್ತೆ, ನ್ಯೂಟನ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ನಮಗೆ ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಹೇಳ್ಕೊಟ್ರೆ ಇವ್ರು ಚೆನ್ನಾಗಿ ಬರೀತಾರೆ ಅನ್ನೋ ರೀತಿಯಿಂದ ಎಲ್ಲ ಟೀಚರ್ಸ್ ಆಗಲಿ, ನಮಗೆ ತಗೊಳ್ಳೋ ಸಬ್ಜೆಕ್ಟ್ ಟೀಚರ್ ಆಗಲಿ, ನಮ್ಮ ಪ್ರಿನ್ಸಿಪಲ್ ಆಗಲಿ, ಚೇರ್ಮನ್ ಆಗಲಿ, ಅಡ್ಮಿನ್ ಆಗಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಿದ್ದೀವಿ. ಆದ್ದರಿಂದ ನಾವು ಎಕ್ಸಾಮ್ನ ಯಾವ ಥರ ಅಟೆಂಡ್ ಮಾಡಿದ್ದೀವಿ ಅಂದರೆ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ಚೆನ್ನಾಗಿ ಅಟೆಂಡ್ ಮಾಡಿ ಬಂದಿದ್ದೀವಿ. ನನ್ನ 10ನೇ ತರಗತಿ. ಇವತ್ತು ನಮಗೆ ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ಇತ್ತು. ತುಂಬ ಚೆನ್ನಾಗಿ ಬರೆದ್ವಿ. ಎಲ್ಲ ತುಂಬ ಕ್ವಶನ್ ಪೇಪರು ಈಸಿ ಇತ್ತು. ನಾವು ತುಂಬ ಚೆನ್ನಾಗಿ ಬರೆದ್ವಿ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.